ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 404ನೇ ಶ್ಲೋಕ. ಮಾಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಇತಿ ಬ್ರೂತೆ ಶ್ರುತಿ ಸಾಕ್ಷಾತ್ ಸುಸುಪ್ತೌ ಅನುಭೂಯತೆ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಈ ಜಗತ್ತನ್ನುವಂಥದ್ದು ಇದು ಕೇವಲ ಮಾಯಾ ಮಾತ್ರ ಅನ್ನುವಂಥ ಒಂದು ಶ್ರುತಿ ಪ್ರಮಾಣವನ್ನು ಕೊಟ್ಟು ನಮಗೆ ಉಪದೇಶ ಮಾಡುವಂಥವರಾಗ್ತಾ ಇದ್ದಾರೆ. ಅಂದರೆ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇಲ್ಲಿ ಅದ್ವೈತ ಅಂತಂದರೆ ಪರಬ್ರಹ್ಮ ವಸ್ತು ಅಂತ, ಒಂದೇ ಆಗಿರತಕ್ಕಂಥದ್ದು. ಯಸ್ಮಿನ್ ದ್ವೈತಂ ನ ವಿದ್ಯತೆ, ಯಾವುದರಲ್ಲಿ ಎರಡೆಂಬ ಭಾವನೆ ಇಲ್ಲವೋ ಅದು ಅದ್ವೈತ. ಬ್ರಹ್ಮದೊಳಗೆ ಎರಡೆಂಬ ಭಾವನೆ ಇದೆ ಏನು ಅಂತಂದರೆ ಇಲ್ಲ, ಅದು ಒಂದೇ ಆಗಿರ್ತಕ್ಕಂಥದ್ದು ಬ್ರಹ್ಮವಸ್ತು ಅಂತ. ಅದು ಪಾರಮಾರ್ಥಿಕ ಸತ್ತ ಉಳ್ಳದ್ದು ಅಂತ ಹೇಳ್ತಾರೆ. ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಅದು ಪಾರಮಾರ್ಥಿಕ ಸತ್ತೆಯಿಂದ ಕೂಡಿಕೊಂಡದು. ಯಾಕಂದರೆ ಇಲ್ಲಿ ಸತ್ತಾತ್ರಗಳನ್ನು ನಾವು ಅಂಗೀಕಾರ ಮಾಡ್ತೀವಿ. ಒಂದು ವ್ಯಾವಹಾರಿಕ ಸತ್ತ, ಇನ್ನೊಂದು ಪ್ರಾತಿಭಾಷಿಕ ಸತ್ತ, ಮತ್ತೊಂದು ಪಾರಮಾರ್ಥಿಕ ಸತ್ತ ಅಂತ. ಈ ವ್ಯಾವಹಾರಿಕ ಸತ್ತ ಅಂತಂದರೆ ನಾವು ವ್ಯವಹಾರ ಕಾಲದಲ್ಲಿ ಈ ಪ್ರಪಂಚವನ್ನು ನಾವೇನು ಮಾಡ್ತಾ ಇದ್ದೇವಲ್ಲ, ಇದು ವ್ಯವಹಾರ ಕಾಲದಲ್ಲಿ ಮಾತ್ರ ತೋರ್ತದೆ. ಇದು ವ್ಯವಹಾರ ಮಾಡುವಾಗ ಇದು ತೋರ್ತದೆ. ಪ್ರಾತಿಭಾಷಿಕ ಸತ್ತ ಅಂತಂದರೆ ಪ್ರತೀತಿ ಕಾಲದಲ್ಲಿ, ಈ ಹಗ್ಗದೊಳಗೆ ಹಾವು ತೋರ್ತದೆ, ಅದು ಯಾವಾಗಲೂ ಇರ್ತದೇನೋ ಅಂತಂದರೆ ಇಲ್ಲ. ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ಅದು ಇಲ್ಲದಾಗ್ತದೆ. ಅದಕ್ಕೆ ಪ್ರಾತಿಭಾಷಿಕ ಸತ್ತ ಅಂತ ಕರೀತಾರೆ. ಅಜ್ಞಾನ ಕಾಲದಲ್ಲಿ ತೋರುವಂಥ ವ್ಯವಹಾರ ಎಲ್ಲ ವ್ಯಾವಹಾರಿಕ ಸತ್ತ. ಇದು ಈ ಪ್ರಪಂಚ ನಾಮರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚ ನಮ್ಮ ಅವಿದ್ಯಾ ದೃಷ್ಟಿಯೊಳಗೆ ಇದು ನಮಗೆ ಸತ್ಯವಾದಂತೆ ಕಂಡು ಬರ್ತದೆ. ಇದು ಯಾವಾಗ ಬ್ರಹ್ಮಜ್ಞಾನ ಆಯಿತು ಅಂತಂದರೆ ಈ ವ್ಯಾವಹಾರಿಕ ಜಗತ್ತನ್ನುವಂಥದ್ದು ತೋರೋದಿಲ್ಲ. ಹೆಂಗೆ ಹಗ್ಗದ ಜ್ಞಾನ ಆದ ಬಳಿಕ ಅಲ್ಲಿ ಸರ್ಪ ಅನ್ನುವಂಥ ತೋರೋದಿಲ್ಲವೋ, ಹಾಗೆ ಇಲ್ಲಿ ಈ ಪ್ರಪಂಚವೂ ಕೂಡ ಏನಿದೆ ಅಂತಂದರೆ ವ್ಯವಹಾರ ಕಾಲದಲ್ಲಿ ಮಾತ್ರ ನಮಗೆ ಸತ್ಯದಂತೆ ಗೋಚರ ಆಗ್ತದೆ. ಇನ್ನೊಂದು ಪಾರಮಾರ್ಥಿಕ ಸತ್ತ, ಮೂರೂ ಕಾಲದಲ್ಲಿ ಯಾವುದು ಇರುವಂಥದ್ದೋ, ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ಮೂರೂ ಕಾಲದಲ್ಲಿ ಯಾವುದು ಸದ್ರೂಪವಾಗಿ ಯಾವುದೊಂದು ಬಾಧೆಯನ್ನು ಹೊಂದಲಾರದೆ ಸದಾ ಇರುವಂಥ ವಸ್ತು ಏನದಲ್ಲ ಅದು ಪಾರಮಾರ್ಥಿಕ ಸತ್ತ ಅಂತ ಹೇಳಿಸಿಕೊಳ್ತದೆ. ನಮ್ಮ ಪ್ರತ್ಯೇಗಾತ್ಮ ಸ್ವರೂಪ ಅಂದರೆ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದು ತ್ರಿಕಾಲ ಅಬಾಧಿತವಾಗಿರುವಂಥದ್ದು. ತ್ರಿಕಾಲ ಬಾಧ್ಯತ್ವಂ ಸದ್ರೂಪತ್ವಂ ಅಂತ ಕರೀತಾರೆ. ಮೂರು ಕಾಲದಲ್ಲಿ ಯಾವುದು ಬಾಧೆ ಹೊಂದುವುದಿಲ್ಲ, ಯಾವುದು ನಾಶರಹಿತವಾಗಿರುವಂಥದ್ದು, ಸದಾ ಇರುವಂಥ ವಸ್ತು ಯಾವುದು ಅಂತಂದರೆ ಅದು ಪರಮಾತ್ಮ. ಅದಕ್ಕೆ ಇಲ್ಲಿ ನಾವು ಅಂಥ ಸದ್ರೂಪವಾದ ಪರಬ್ರಹ್ಮ ಸ್ವರೂಪರೇ ನಾವಾಗಿದ್ದೀವಿ. ಅದಕ್ಕಂದ್ರೆ ಅವರು ಅದ್ವೈತಂ ಪರಮಾರ್ಥತಃ. ಈ ದ್ವೈತ ರೂಪವಾಗಿರ್ತಕ್ಕಂಥ ಪ್ರಪಂಚ ಇದು ಕೇವಲ ಮಾಯಾ ಮಾತ್ರವಾಗಿರುವಂತಹದ್ದು. ಪರಮಾರ್ಥತಃ ಅಂತಂದರೆ ಪಾರಮಾರ್ಥಿಕವಾಗಿ ಅದ್ವೈತ ಅನ್ನುವಂಥದ್ದು, ಅದ್ವೈತ ಅನ್ನುವಂಥದ್ದು ಅದು
ಪಾರಮಾರ್ಥಿಕವಾಗಿರುವಂಥದ್ದು ಅಂಥೇಳಿ ಹಿಂಗೆ ಶ್ರುತಿ ಎನ್ನುವಂಥದ್ದು ನಮಗೆ ಬೋಧ ಮಾಡುವಂಥದ್ದಾಗ್ಯದ. ಶ್ರುತಿ ಏನು ಹೇಳ್ತದೆ? ಇದು ಈ ಪ್ರಪಂಚ ಎನ್ನುವಂಥದ್ದು ಅವಿದ್ಯಾಕಲ್ಪಿತ ಅದ, ಇದು ಮಾಯಾಕಲ್ಪಿತ ಅದ, ಇದು ಮಾಯಾಸ್ವರೂಪವಾಗಿರ್ತಕ್ಕಂಥದ್ದು. ಮಾಯೆಯಿಂದ ಇದು ನಮಗೆ ಸತ್ಯದಂತೆ ಗೋಚರ ಆಗ್ತದೆ. ಆದರೆ ಇರುವಂಥದ್ದು ಯಾವುದು ಅಂತಂದರೆ ಇಲ್ಲಿ ಪರಮಾರ್ಥ ವಸ್ತು ಅನ್ನುವಂಥದ್ದು. ನಾವೇನಂತೀವಿ ನೋಡ್ರಿ, ಪ್ರಪಂಚದ ನಿವೃತ್ತಿಯಿಂದ ನಮಗೆ ಜ್ಞಾನ ಉಂಟಾಗ್ತದೆ ಅಂತಂದ್ರೆ, ಪ್ರಪಂಚ ನಿವೃತ್ತಿ ಆಗಬೇಕು, ಆವಾಗ ನಮಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಉಂಟಾಗುವುದಾದರೆ, ಮತ್ತು ಈ ಪ್ರಪಂಚ ಇರುವಾಗ ಅದ್ವೈತ ಅನ್ನುವಂಥದ್ದು ಹೇಗಿದೆ? ಈ ಪ್ರಪಂಚ ಅದು, ಇವಾಗ ಪ್ರಪಂಚ ತೋರ್ಲಿಕ್ಕತ್ತದ, ಆವಾಗ ಅದ್ವೈತ ರೂಪವಾಗಿರ್ತಕ್ಕಂಥ ಬ್ರಹ್ಮವಸ್ತು ಅದು ಹೇಗಿದೆ ಅಂತ ಸಂಶಯ ಬಂದರೆ ಅದಕ್ಕೆ ಇಲ್ಲಿ ನಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈಗ ನಮಗೆ ಭ್ರಾಂತಿ ಕಾಲದೊಳಗೆ, ಸಾಯಂಕಾಲದ ಮೊಬ್ಬಗತ್ತಲೆಯೊಳಗೆ ನಮಗೆ ಹಗ್ಗದಲ್ಲಿ ಹಾವು ಅನ್ನುವಂಥದ್ದು ತೋರ್ತದೆ. ಅದು ನಮ್ಗೆ ಹೆಂಗೆ ತೋರ್ಯದ? ಭ್ರಾಂತಿಯಿಂದ ತೋರ್ಯದದು. ಭ್ರಾಂತಿಯಿಂದ ಹಗ್ಗದೊಳಗೆ ಕಲ್ಪಿತವಾಗಿರ್ತಕ್ಕಂಥ ಹಾವು ನಮಗೆ ತೋರ್ಯದ. ಅದು ಆ ತೋರಿರ್ತಕ್ಕಂಥ ಹಾವು ಅದು ಸತ್ಯ ಅದೇನು? ಅದು ಸತ್ಯವಾಗಿದ್ದುಕೊಂಡು ಅನಂತರ ಹೋಗ್ತದೇನು ಅಂತಂದರೆ ಇಲ್ಲ. ಹಗ್ಗದಲ್ಲಿ ಏನು ಹಾವು ತೋರ್ಯದಲ್ಲ, ಅದು ಒಂದು ವೇಳೆ ಸತ್ಯವಾಗಿದ್ದರೆ ಆ ಹಾವು ಕಚ್ಚಬೇಕಾಗಿತ್ತು, ಬಡಿಲಿಕ್ಕೆ ಹೋದವನಿಗೆ ಅಥವಾ ಆ ಕಡೆ ಓಡಿ ಹೋಗಬೇಕಾಗಿತ್ತದು. ಆದರೆ ಹಂಗೆ ಹಾವು ಸತ್ಯವಾಗಿ ತೋರಿ ಅಲ್ಲಿ ಹೋಗುವುದು ನಮಗೆ ಕಂಡು ಬಂದಿಲ್ಲ. ಆಮೇಲೆ ಅದೇನು ಹೊರಟು ಹೋಗಿಬಿಡ್ತೈತೇನು? ಇಲ್ಲ. ಹಾಗೆ ಈ ಪ್ರಪಂಚ ಅನ್ನುವಂಥದ್ದು ಇದು ದ್ವೈತ ರೂಪವಾಗಿರುವಂಥದ್ದು, ಇದು ಮಾಯಾ ಮಾತ್ರ. ಹಗ್ಗದ ಹಾಗೆ ಇಲ್ಲಿ ಪಾರಮಾರ್ಥವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಅದ್ವೈತ, ಪರಬ್ರಹ್ಮ ಸ್ವರೂಪ. ಈ ಪ್ರಪಂಚ ಇದು ಹಾವಿದ್ದಂಗೆ, ಬ್ರಹ್ಮ ಅದು ಹಗ್ಗಿದ್ದಂಗೆ. ಹಾವಾಗಿ ತೋರುವುದಕ್ಕಿಂತ ಪೂರ್ವದಲ್ಲಿ ಹಗ್ಗನ ಅದ, ಹಾವಾಗಿ ತೋರುವಾಗಲೂ ಕೂಡ ಹಗ್ಗನ ಅದ. ಇದು ಹಾವಲ್ಲಪ್ಪ, ಇದು ಹಗ್ಗ ಅಂತ ತಿಳ್ಕೊಂಡು ಬಳಕೂ ಜ್ಞಾನ ಆದ ಬಳಗೂ ಕೂಡ ಹಗ್ಗನ ಅದ. ಅಲ್ಲಿ ಹಗ್ಗ ಅನ್ನುವಂಥದ್ದು ಪಾರಮಾರ್ಥ. ಅಲ್ಲಿ ತೋರಿತಕ್ಕಂಥ ಹಾವು ಅನ್ನುವಂಥದ್ದು ಏನದಲ್ಲ, ಅದು ಕೇವಲ ಭ್ರಾಂತಿ. ಆ ಭ್ರಾಂತಿಯಿಂದ ತೋರಿದ್ದ್ಯಾವುದು? ಹಾವು. ಅದಕ್ಕೆ ಭ್ರಾಂತಿ ಆಗೋದಕ್ಕಿಂತ ಪೂರ್ವದಲ್ಲಿ ಆಗಲಿ, ಭ್ರಾಂತಿ ಕಾಲದಲ್ಲಿ ಆಗಲಿ, ಭ್ರಾಂತಿ ನಿವೃತ್ತಿ ಕಾಲದಲ್ಲಿ ಆಗಲಿ, ಅಲ್ಲಿ ಯಥಾರ್ಥವಾಗಿ ಇದ್ದದ್ದು ಹೆಂಗೆ ಹಗ್ಗನ ಅದೋ ಹಾಗೆ ಈ ದ್ವೈತ ರೂಪವಾಗಿರ್ತಕ್ಕಂಥ ಈ ಪ್ರಪಂಚ ಅನ್ನುವಂಥದ್ದು ಇದು ಎಲ್ಲಿ ತೋರ್ಯದ? ಬ್ರಹ್ಮದಲ್ಲಿನೇ ತೋರ್ಯದ. ಮತ್ತು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ನಮಗೆ ಸತ್ಯ ಅಂತಲೇ ಅನಿಸ್ಯದ. ಯಾವಾಗ ಭ್ರಾಂತಿ ಅಳೆದು ಹೋಯಿತು, ಈ ಜಗತ್ತೇನು ಅಂತ ನಾವು ವಿಚಾರ ಮಾಡಲಿಕ್ಕೆ ಹೋದಾಗ, ಇದು ಬ್ರಹ್ಮವೇ, ಬ್ರಹ್ಮದಲ್ಲಿವೇ ಈ ದ್ವೈತ ರೂಪ ಪ್ರಪಂಚ ಇದು ಮಾಯಾಕಲ್ಪಿತವಾಗಿ ತೋರ್ಯದ, ಇದು ನಮಗೆ ಭ್ರಾಂತಿಯಿಂದ ತೋರ್ಯದ, ಇದು ಪ್ರಪಂಚ ಇದು ಸತ್ಯ ಅಲ್ಲ ಅಂತ ನಮಗೆ ಜ್ಞಾನ ಆದ ಬಳಿಕ ಅಲ್ಲಿ ಏನು ನಮಗೆ ಉಳಿತೈತಿ? ಬ್ರಹ್ಮವೇ ಉಳಿತದೆ. ಬ್ರಹ್ಮವೇ ಯಥಾರ್ಥವಾಗಿರ್ತಕ್ಕಂಥದ್ದು. ಈ ಜಗತ್ತಿನ ಭ್ರಾಂತಿ ಆಗೋದಕ್ಕಿಂತ ಪೂರ್ವದಲ್ಲಿ ಇದ್ದದ್ದೂ ಬ್ರಹ್ಮವೇ. ಭ್ರಾಂತಿ ಕಾಲದಲ್ಲಿ ಜಗತ್ತಾಗಿ ತೋರುವಾಗಲೂ ಬ್ರಹ್ಮವೇ ಇದೆ. ಭ್ರಾಂತಿ ನಿವೃತ್ತಾದ ಬಳಿಕ, ಭ್ರಾಂತಿ ಹೋದ ಬಳಿಕ ಅಲ್ಲಿರುವಂಥದ್ದು ಬ್ರಹ್ಮವೇ. ಮೂರೂ ಕಾಲದಲ್ಲಿ ವಿಚಾರ ಮಾಡಿ ನೋಡಿದರೆ ಬ್ರಹ್ಮವೇ ಸತ್ಯದ ಹೊರತು ಆ ಬ್ರಹ್ಮವೇ ಪಾರಮಾರ್ಥಿಕ ಸತ್ತ ಉಳ್ಳದ್ದು, ಅದೇ ಪಾರಮಾರ್ಥವಾಗಿರ್ತಕ್ಕಂಥದ್ದು. ಆದರೆ ಅಲ್ಲಿ ಭ್ರಾಂತಿಯಿಂದ ತೋರಿರ್ತಕ್ಕಂಥ ಈ ದ್ವೈತ ರೂಪವಾದ ಪ್ರಪಂಚ ಅನ್ನುವಂಥದ್ದು ಇದು ಕೇವಲ ಮಾಯಾ ಮಾತ್ರ ಅನ್ನುವಂಥ ವಿಚಾರವನ್ನು ಮಾಂಡುಕ್ಯಕಾರಿಕೆಯಲ್ಲಿ ಇದೊಂದು ಶ್ರುತಿಯ ಉದಾಹರಣೆಯನ್ನು ಕೊಟ್ಟು ಅಲ್ಲಿ ಉಪದೇಶ ಮಾಡ್ಕೊಂಡು ಬಂದಾರೆ. ಅದನ್ನು ಆಚಾರ್ಯರು ಕೂಡ ನಮಗಿಲ್ಲೇನು ಹೇಳಿದರು ಅಂತಂದರೆ, ಈ ಜಗತ್ತನ್ನುವಂಥದ್ದು ಈ ದ್ವೈತ ರೂಪವಾದ ಪ್ರಪಂಚ ಅನ್ನುವಂಥದ್ದು ಇದು ಕೇವಲ ಮಾಯಾ ಮಾತ್ರವೇ ಅಂತ ಹೇಳಿದರು.
ಮತ್ತು ಪಾರಮಾರ್ಥವಾಗಿರುವಂಥದ್ದು ಯಾವುದು? ಅದು ಅದ್ವೈತವೇ, ಅದು ಶುದ್ಧ ಬ್ರಹ್ಮವೇ. ಈ ಜಗತ್ತಿನ ಉತ್ಪತ್ತಿ ಲಯಗಳಿಗೆ, ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಬ್ರಹ್ಮವೇ. ಅದಕ್ಕೆ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ ಸಂವಿಶಂತಿ ತದ್ಬ್ರಹ್ಮ ತದ್ವಿಜಿಜ್ಞಾಸಸ್ವ. ಯಾವುದರಿಂದ ಇಮಾನಿ ಭೂತಾನಿ, ಎಲ್ಲ ನಾಮರೂಪಾತ್ಮಕವಾಗಿರ್ತಕ್ಕಂಥ ಪ್ರಪಂಚ, ಇಲ್ಲಿ ಪೃಥ್ವಿ ಆಗಿರಬಹುದು, ಜಲ ಆಗಿರಬಹುದು, ಅಗ್ನಿ ವಾಯು ಆಕಾಶಾದಿಗಳಾಗಿರ್ಬೋದು, ಭೌತಿಕವಾಗಿರ್ತಕ್ಕಂಥ ಈ ಶರೀರಾದಿಗಳಾಗಿರ್ಬೋದು, ಇವೆಲ್ಲವೂ ಎದರಿಂದ ಉತ್ಪತ್ತಿಯಾಗಿದ್ದಾವೆ ಅಂತಂದರೆ ಆ ಬ್ರಹ್ಮದಿಂದಲೇ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ, ಬ್ರಹ್ಮದಿಂದಲೇ ಇವೆಲ್ಲವೂ ಉತ್ಪತ್ತಿಯಾಗಿದ್ದಾವೆ. ಯಥಾ ಸುದೀಪ್ತಾತ್ ಪಾವಕಾತ್ ವಿಶ್ವಲಿಂಗಾಃ ತಥಾಕ್ಷರಾತ್ ವಿವಿಧಾ ಸೌಮ್ಯ ಭಾವಾಃ ಪ್ರಜಾಯಂತೆ. ಹೆಂಗೆ ಬೆಂಕಿಯ ಕೆಂಡದಿಂದ ಅನೇಕ ಕಿಡಿಗಳು ಉದ್ಭವ ಆಗ್ತಾವು, ಮತ್ತು ಅಲ್ಲಿಯೇ ಲಯ ಆಗಿಬಿಡ್ತಾವೆ. ಹಂಗೆ ಅನೇಕ ಜೀವರಾಶಿಗಳು ಅಕ್ಷರವಾಗಿರ್ತಕ್ಕಂಥದ್ದು, ನಾಶರಹಿತವಾಗಿರುವಂಥ ಬ್ರಹ್ಮದಲ್ಲೇ ಉತ್ಪತ್ತಿಯಾಗಿ ಬ್ರಹ್ಮದಲ್ಲಿಯೇ ಲಯವನ್ನು ಪಡೀತಾ ಇದ್ದಾವೆಯೋ ಹಾಗೆ ಇಲ್ಲಿ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯತ್ನಭಿ ಸಂವಿಸಂತಿ ತದ್ಬ್ರಹ್ಮ. ಇಲ್ಲಿ ಬ್ರಹ್ಮ ಯಾವುದು ಅಂತಂದರೆ ಈ ಸಕಲ ಜೀವರಾಶಿ, ಸಕಲ ಭೂತಗಳು ಯಾವುದರಿಂದ ಹುಟ್ಟಿ ಯಾವುದರ ಅಸ್ತಿತ್ವದಲ್ಲಿ ಇದ್ದು ಕೊನೆಗೆ ಯಾವುದರ ಲಯವನ್ನು ಹೊಂದುತ್ತಾ ಇದ್ದಾವೆಯೋ ಅದಕ್ಕೆ ಬ್ರಹ್ಮ ಅಂತ ಕರಿಬೇಕು. ಅದಕ್ಕೆ ಜನ್ಮಾದ್ಯಸ್ಯ ಯತಃ ಬ್ರಹ್ಮಸೂತ್ರದಲ್ಲಿಯೂ ಕೂಡ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತ ನಮಗೆ ಉಪದೇಶವನ್ನು ಮಾಡಿಕೊಂಡು ಬಂದಾರ. ಅದಕ್ಕೆ ಇಲ್ಲಿ ಈ ಜಗತ್ತು ಏನು ಅಂತ ನಾವು ವಿಚಾರ ಮಾಡಿ ನೋಡಿದರೆ ಇದು ಕೇವಲ ಮಾಯಾ ಮಾತ್ರ. ಯಾಮ ಸಾ ಮಾಯಾ ಅಂತಾರೆ. ಯಾವುದು ವಾಸ್ತವಿಕವಾಗಿ ಇಲ್ಲವೋ, ಯಾವುದು ತ್ರಿಕಾಲದಲ್ಲಿ ವಿಚಾರ ಮಾಡಿದರೆ ಇಲ್ಲವೋ ಅದುವೇ ಮಾಯಾ. ಮತ್ತಿನ್ನು ಮಾಯಾನೇ ಇಲ್ಲ ಅಂದ ಬಳಕ, ಕಾರಣವೇ ಇಲ್ಲ ಅಂದ ಬಳಕ ಕಾರ್ಯವಾಗಿರ್ತಕ್ಕಂಥ ಈ ಪ್ರಪಂಚ ಇದು ಸತ್ಯ ಅನ್ನಕ್ಕೆ ಬರ್ತದೇನು? ಮಾಯಾ ಒಂದು ಸತ್ಯವಾಗಿದ್ದರೆ ಆ ಮಾಯಿಂದ ರಚಿತವಾಗಿರುವಂಥ ಈ ಜಗತ್ತು ಸತ್ಯ ಅಂತ ಹೇಳ್ಬೋದಾಗಿತ್ತು. ಮಾಯಾನೇ ಮಿಥ್ಯ ಅಂದ ಬಳಕ ಈ ಮಾಯಾ ಕಾರ್ಯವಾಗಿರ್ತಕ್ಕಂಥ ಈ ಪ್ರಪಂಚ ಅನ್ನುವಂಥದ್ದು ಇದನ್ನು ನಾವು ಸತ್ಯ ಅನ್ನಕ್ಕೆ ಬರಂಗಿಲ್ಲ. ಅದಕ್ಕೆ ಜಗವೆಂದಡುಂ ತಾನೇ, ಜಗದೀಶನು ತಾನೇ, ಜಗದಾತ್ಮರೆಲ್ಲರೂ ತಾನೆಂದು ಮತಿಯೊಳಗೆ ಭಗವಾತನೇ ಉತ್ತಮನು ನೋಡ. ನಿಜವಾಗಿ ಇಲ್ಲಿ ಜ್ಞಾನಿ, ನಿಜವಾದ ಬ್ರಹ್ಮಜ್ಞಾನಿ, ಆ ನಿಜವಾದ ಪಂಡಿತ ಯಾರು ಅಂತಂದರೆ ಈ ಜಗತ್ತಂದರೆ ನಾನೇ ಈ ಜಗತ್ತಾಗಿದ್ದೀನಿ ಮತ್ತು ಈ ಜಗತ್ತಿನ ಜೀವಿಗಳೆಲ್ಲವೂ ನಾನೇ ಆಗಿದ್ದೀನಿ, ಈ ಜಗತ್ ಸೃಷ್ಟಿಕರ್ತನಾಗಿರ್ತಕ್ಕಂಥ ಈಶ್ವರನು ನಾನೇ ಆಗಿದ್ದೀನಿ ಅಂಥೇಳಿ ಯಾವನು ತನ್ನ ಬುದ್ಧಿಯಲ್ಲಿ ನಿಶ್ಚಯ ಮಾಡಿಕೊಂಡಿದ್ದಾನೆಯೋ ಅವನಿಗೆ ಉತ್ತಮ, ಅವನಿಗೆ ಜ್ಞಾನಿ, ಅವನಿಗೆ ಮಹಾತ್ಮ, ಸತ್ಪುರುಷ, ಸಂತ, ಶಿವಯೋಗಿ ಅಂತ ನಾವು ಕರಿಬೇಕು ಅಂತ ಈ ಪ್ರಕಾರವಾಗಿ ಮಹಾತ್ಮ ನಮಗೆ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಸುಸುಪ್ತವು ಸಾಕ್ಷಾತ್ ಅನುಭೂಯತೆ ಅಂದರೆ ಇದು ಪ್ರತ್ಯಕ್ಷವಾಗಿ ನಮಗೆ ನಿದ್ರಾಕಾಲದಲ್ಲಿ ಅನುಭವಿಸಲ್ಪಡ್ತದೆ ಅಂತ ಹೇಳ್ತಾರೆ. ಗಾಢವಾದ ನಿದ್ರೆಗೆ ಹೋದಾಗ ಇಲ್ಲಿ ದ್ವೈತ ರೂಪವಾಗಿರ್ತಕ್ಕಂಥ ಪ್ರಪಂಚ ಅನ್ನುವಂತಹದ್ದು ಇದೇ ಏನು ಅಂತಂದರೆ ಇಲ್ಲ. ಆದರೆ ತಾನು ಮಾತ್ರ ಅದಾನ. ಜಾಗ್ರದಲ್ಲಿ ಅದಾನ, ಸ್ವಪ್ನದಲ್ಲಿ ಅದಾನ, ಸುಸುಪ್ತಿಯೊಳಗೂ ಅದಾನ. ಸುಸುಪ್ತಿಯೊಳಗೆ ಅಂದರೆ ಗಾಢ ನಿದ್ರೆಯಲ್ಲಿ ತಾನು ಇಲ್ಲ ಅಂತಾದರೆ ಎದ್ದ ಬಳಿಕ ನಾ ಸುಖವಾಗಿ ಮಲಗಿದ್ದೆ ಅಂತ ಹೇಳಬಾರ್ದಾಗಿತ್ತು. ಮತ್ತು ಸುಖದ ಅನುಭವ ಮಾಡಿಕೊಂಡಾನ. ಆ ಪರಬ್ರಹ್ಮದ ಪ್ರತಿಬಿಂಬ ಆನಂದ ಅನ್ನುವಂಥದ್ದು ಮಾಯಾವೃತ್ತಿಯೊಳಗೆ ಏನು ಹೊರ ತೋರೇದಲ್ಲ, ಆ ಆನಂದವನ್ನು ಸ್ವತಃ ತಾನೇ ಅನುಭವ ಮಾಡಿಕೊಂಡಾನ. ಅಲ್ಲಿ ತನ್ನ ಬಿಟ್ಟು ಇನ್ನೊಂದಿಲ್ಲ. ಗಾಢವಾದ ನಿದ್ರೆಯೊಳಗೆ ಅಲ್ಲಿ ಈ ಪ್ರಪಂಚವೇ ಇಲ್ಲ. ಅಲ್ಲಿ ಯಾರೂ, ಅಲ್ಲಿ ಸ್ತ್ರೀ ಇಲ್ಲ, ಪುತ್ರ ಇಲ್ಲ, ಧನ ಇಲ್ಲ, ಯಾವುದು ಏನು ಇಲ್ಲವೇ ಇಲ್ಲ. ಅಲ್ಲಿ ನಾನು ಅನ್ನೋದಿಲ್ಲ, ನೀನು ಅನ್ನೋದಿಲ್ಲ, ಬಡವ ಅನ್ನೋದಿಲ್ಲ, ಶ್ರೀಮಂತ ಅನ್ನೋದಿಲ್ಲ, ಸ್ತ್ರೀ ಪುರುಷ ಯಾವುದಾದ್ರೂ ಜ್ಞಾನ ಐತೆನಲ್ಲಿ. ಗಾಢವ ನಿದ್ರೆಗೆ ಹೋದಾಗ
ಕೇವಲ ಆನಂದವೇ ಆನಂದ. ಅಲ್ಲಿ ಕೇವಲ ಸುಖ ಸ್ವರೂಪನಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪವೇ ಅಲ್ಲಿ ತಾನಾಗಿರ್ತಾ ಇದ್ದಾನೆ. ಇದು ನಮಗೆ ಸುಸುಪ್ತಿ ಅವಸ್ಥೆಯೊಳಗೆ ಎಲ್ಲರಿಗೂ ಅನುಭವ ಅದು. ಅಲ್ಲಿ ದ್ವೈತ ರೂಪವಾದ ಪ್ರಪಂಚ ಅನ್ನುವಂಥದ್ದು ಸುಸುಪ್ತಿಯೊಳಗೆ ಅಲ್ಲಿ ಅದೇನು ಅಂತ ವಿಚಾರ ಮಾಡಿದರೆ ಅದು ಇಲ್ಲವೇ ಇಲ್ಲ ಅಂತ ಈ ಪ್ರಕಾರವಾಗಿ ಒಂದು ಶ್ರುತಿಯ ದೃಷ್ಟಾಂತವನ್ನು ಕೊಟ್ಟು ನಮಗೆ ಆಚಾರ್ಯ ಉಪದೇಶ ಮಾಡ್ಕೊಂಡು ಬಂದರು. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಅನನ್ಯತ್ವಂ ಅಧಿಷ್ಠಾನಾತ್ ಆರೋಪ್ಯಸ್ಯ ನಿರೀಕ್ಷಿತಂ ಪಂಡಿತೈರಜ್ಜು ಸರ್ಪಾದೌ ವಿಕಲ್ಪೋ ಭ್ರಾಂತಿ ಜೀವನಃ. ಈ 405ನೇ ಶ್ಲೋಕದಲ್ಲಿಯೂ ಕೂಡ ಆಚಾರ್ಯರು ನಮ್ಮನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾರೆ. ಅನನ್ಯತ್ವಂ ಅಧಿಷ್ಠಾನಾತ್ ಆರೋಪ್ಯಸ್ಯ ನಿರೀಕ್ಷಿತಂ. ಆರೋಪ್ಯಸ್ಯ ಅಧಿಷ್ಠಾನಾತ್ ಅನನ್ಯತ್ವಂ ರಜ್ಜು ಸರ್ಪಾದೌ ಪಂಡಿತೈಃ ನಿರೀಕ್ಷಿತಂ ವಿಕಲ್ಪ ಭ್ರಾಂತಿ ಜೀವನ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಆರೋಪ್ಯಸ್ಯ ಅಂದರೆ ಆರೋಪಿತವಾದುದಕ್ಕೆ, ಅಧಿಷ್ಠಾನಾತ್ ಅನನ್ಯತ್ವಂ ಆಶ್ರಯಕ್ಕಿಂತಲೂ ಅದಕ್ಕೆ ಅನನ್ಯತ್ವ ಅನ್ನುವಂಥದ್ದು ಅಂದರೆ ಇಲ್ಲಿ ಆರೋಪಿತವಾಗಿರ್ತಕ್ಕಂಥ ವಸ್ತು ತನ್ನ ಆಶ್ರಯಕ್ಕಿಂತಲೂ ಬೇರೆ ಅಲ್ಲ ಅಂತ ಹೇಳಿಕ್ಕೆ ಹೊರಟಿದ್ದಾರೆ. ಈಗ ಆರೋಪಿತವಾಗಿರ್ತಕ್ಕಂಥ ವಸ್ತು ಯಾವುದು? ಈಗ ನಾವು ಹಗ್ಗದಲ್ಲಿ ಹಾವನ್ನು ಆರೋಪ ಮಾಡ್ತೇವೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಆರೋಪವನ್ನು ಮಾಡ್ತೇವೆ, ಮೋಟು ಮರದಲ್ಲಿ ಕಳ್ಳನ ಆರೋಪವನ್ನು ಮಾಡ್ತೇವೆ. ನಮ್ಮ ಹತ್ರ ಸ್ವಲ್ಪ ಹಣ ಇದೆ, ಸಾಯಂಕಾಲ ಪ್ರಯಾಣ ಮಾಡ್ತಾ ಇದ್ದೀವಿ, ಯಾಕಂದ್ರೆ ನಮಗೆ ಕಳ್ಳನ ಭಯ, ಯಾಕೆ ದುಡ್ಡಿದೆಯಲ್ಲ, ಏನಾದರೂ ಕಳ್ಳ ಬಂದು ನಮ್ಮಲ್ಲಿ ಇರುವಂಥ ದುಡ್ಡನ್ನು ಕದ್ದಾನು ಅನ್ನುವಂಥ ಒಂದು ಭಯ ಅನ್ನುವಂಥದ್ದು. ಆ ಭಯದಿಂದ ನಾವು ಕೂಡಿಕೊಂಡಿದ್ದೀವಿ. ಅವಾಗ ಏನಾಗ್ತೈತಿ ನಮಗೆ, ಆ ಭಯದಿಂದ ನಾವು ಅಯ್ಯೋ ಇಲ್ಲಿ ಕಳ್ಳಿದಾನಲ್ಲ ಅಂತ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ನಾವು ಭಾಳ ಹೊತ್ತಾದ ಬಳಿಕ ಕಳ್ಳ ಆಗಿದ್ರೆ ಈ ಕಡೆ ಮುಂದರ ಬರಬೇಕಾಗಿತ್ತು, ಕೂಡಿರ್ಬೇಕಾಗಿತ್ತು, ಏನಿಲ್ಲೇ ಇಲ್ಲಲ್ಲ ಅಂತ ಮುಂದೆ ಸ್ವಲ್ಪ ಹೋಗಿ ಧೈರ್ಯ ಮಾಡಿ ನೋಡ್ತೀವಿ. ಓಹೋ, ಇದು ಮೋಟು ಮರ. ನೋಡಿರಿ, ಮೋಟು ಮರದಲ್ಲಿ ಕಳ್ಳನ ಭ್ರಾಂತಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಾಂತಿ ಮತ್ತು ಹಗ್ಗದಲ್ಲಿ ಹಾವಿನ ಭ್ರಾಂತಿ. ಅಂದರೆ ಆರೋಪಿತವಾಗಿರ್ತಕ್ಕಂಥ ವಸ್ತು ತನ್ನ ಆಶ್ರಯಕ್ಕಿಂತ ಬೇರೆ ಅಲ್ಲ ಅಂತ ಇದನ್ನು ಪ್ರಾಜ್ಞರು ಕಂಡುಕೊಂಡಿದ್ದಾರೆ. ಯಾವುದು ಆರೋಪಿತ ಅದ ಆ ವಸ್ತು ತನ್ನ ಆಶ್ರಯಕ್ಕಿಂತ, ಈಗ ಹಗ್ಗ ಒಳಗೆ ಹಾವು ಕಾಣ್ತದೆ, ಆ ಹಾವಿಗೆ ಆಶ್ರಯ ಯಾವುದು? ಹಾವು ತೋರಬೇಕಾದ್ರೆ ಹಾವಿನ ಆರೋಪ ಆಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಆಶ್ರಯ ಯಾವುದು ಅಂತಂದರೆ ಹಗ್ಗ ಅಂತ. ನಿರಧಿಷ್ಠಾನೇ ಭ್ರಾಂತಿ ಕ್ವಾಪಿ ಅಸಿದ್ದೇಹೇ ಅಂತ ಹೇಳ್ತಾರೆ. ಅಧಿಷ್ಠಾನವಿಲ್ಲದೆ ಯಾವುದೇ ಭ್ರಾಂತಿ ಅನ್ನುವಂಥದ್ದು ಆಗೋದಿಲ್ಲ. ಭ್ರಾಂತಿ ತೋರಬೇಕಾದ್ರೆ ಅದಕ್ಕೊಂದು ಆಶ್ರಯ ಬೇಕು, ಅದಕ್ಕೊಂದು ಅಧಿಷ್ಠಾನ ಅನ್ನುವಂಥದ್ದು ಬೇಕು. ಹಾವು ತೋರಬೇಕಾಗಿತ್ತು ಅಂದರೆ ಅಲ್ಲಿ ಹಗ್ಗದ ಆಶ್ರಯದೊಳಗೆ ತೋರ್ಯದು, ಹಗ್ಗದ ಅಧಿಷ್ಠಾನದೊಳಗೆ ಹಾವು ಅನ್ನುವಂಥ ತೋರ್ಯದು. ಕಪ್ಪೆ ಚಿಪ್ಪಿನ ಅಧಿಷ್ಠಾನದೊಳಗೆ ಬೆಳ್ಳಿ ಅನ್ನುವಂಥದ್ದು ತೋರ್ಯದು. ಬೆಳ್ಳಿ ತೋರಬೇಕಾದ್ರೆ ಅದಕ್ಕೆ ಕಪ್ಪೆ ಚಿಪ್ಪಿನ ಆಶ್ರಯ ಬೇಕು. ಹಂಗೆ ಮೋಟು ಮರದಲ್ಲಿ ಕಳ್ಳ ತೋರಬೇಕಾಗಿತ್ತು ಅಂತಂದರೆ ಆ ಮೋಟು ಮರದ ಆಶ್ರಯ ಎನ್ನುವಂಥದ್ದು ಬೇಕು. ಅದಕ್ಕಂದರೂ ಆರೋಪ್ಯಸ್ಯ ಅಧಿಷ್ಠಾನಾತ್ ಅನನ್ಯತ್ವಂ ಅಂತ ಹೇಳಿದರು. ಆರೋಪಿತವಾಗಿರ್ತಕ್ಕಂಥ ವಸ್ತು ತನ್ನ ಆಶ್ರಯಕ್ಕಿಂತ ಬೇರೆ ಅಲ್ಲ ಅಂಥೇಳಿ ಇದನ್ನು ಪ್ರಾಜ್ಞರು ಹೇಳ್ತಾ ಇದ್ದಾರೆ. ಪಂಡಿತೈರಜ್ಜು ಸರ್ಪಾದೌ ವಿಕಲ್ಪೋ ಭ್ರಾಂತಿ ಜೀವನ. ಹಗ್ಗದಲ್ಲಿ ಕಂಡುಬರತಕ್ಕಂಥ ಹಾವು ಮೊದಲಾದಂಥ ಅನೇಕ ಕಡೆಗಳಲ್ಲಿ ಇದನ್ನು ನೋಡಿದ್ದಾರೆ. ಅದಕ್ಕೆ ಇಲ್ಲಿ ಈ ಭೇದಕ್ಕೆ ಭ್ರಾಂತಿಯೇ ಜೀವನ ಅಂತ ಹೇಳಿದರು, ಭ್ರಾಂತಿಯೇ ಕಾರಣ ಅಂತ. ಈ ಭೇದ ತೋರಬೇಕಾದ್ರೆ ಹೆಂಗಲ್ಲಿ ಹಗ್ಗದಲ್ಲಿ ಹಾವು ತೋರಬೇಕಾದ್ರೆ, ಮೋಟು ಮರದಲ್ಲಿ ಕಳ್ಳ ತೋರಬೇಕಾದ್ರೆ, ಸಿಂಪೆಯಲ್ಲಿ ಬೆಳ್ಳಿ ತೋರಬೇಕಾದ್ರೆ ಅಲ್ಲಿ ಕಾರಣ ಯಾವುದು? ಭ್ರಾಂತಿ ಅಂತ.
ಭ್ರಾಂತಿಯಿಂದಲೇ ತೋರೈತೆ ಹೊರತು ಅಲ್ಲಿ ವಾಸ್ತವಿಕವಾಗಿ ಆರೋಪಿತವಾಗಿರ್ತಕ್ಕಂಥ ವಸ್ತು ಬೇರೆ ಇಲ್ಲವೇ ಇಲ್ಲ. ಅಲ್ಲಿ ಹಂಗೆ ಹಗ್ಗವೇ ಸತ್ಯ, ಕಪ್ಪೆ ಚಿಪ್ಪೆ ಸತ್ಯ, ಮೋಟು ಮರವೇ ಸತ್ಯ. ಅವು ಆಶ್ರಯವನ್ನು ಕೊಟ್ಟಿದ್ದಾವೆ. ಆಶ್ರಯ ಕೊಟ್ಟಿರ್ತಕ್ಕಂಥ ವಸ್ತುವೇ ಅಲ್ಲಿ ಯಥಾರ್ಥದ ಹೊರತು ಆರೋಪಿತವಾಗಿರ್ತಕ್ಕಂಥ ವಸ್ತು ಯಥಾರ್ಥವಲ್ಲ. ಹಾವಾಗಲಿ ಬೆಳ್ಳಿಯಾಗಲಿ ಅಲ್ಲಿ ಕಳ್ಳಾಗಲಿ ಅವೆಲ್ಲ ಆರೋಪಿತ. ಅವೆಲ್ಲ ಹಾವು ಹಗ್ಗದ ಸ್ವರೂಪನ ಅದು, ಬೆಳ್ಳಿ ಕಪ್ಪೆ ಚಿಪ್ಪಿನ ಸ್ವರೂಪನ ಅದು, ಹಾಗೆ ಕಳ್ಳ ಮೋಟು ಮರ ಸ್ವರೂಪನ ಅದಾನ. ಅಲ್ಲಿ ಭಿನ್ನವಾಗಿ ಇಲ್ಲವೇ ಇಲ್ಲ ಅಂತ ಅದಕ್ಕೆ ಇಲ್ಲಿ ಹೇಳ್ಕೊಂಡು ಬಂದರು. ಅನನ್ಯತ್ವಂ ಅಧಿಷ್ಠಾನಾತ್ ಆರೋಪ್ಯಶ್ಚ ನಿರೀಕ್ಷಿತಂ. ಪಂಡಿತರಾಗಿರತಕ್ಕಂಥವರು ಇಲ್ಲಿ ಅವ್ರು ಏನು ಕಂಡುಕೊಂಡಿದ್ದಾರೆ, ಅವ್ರ ಅನುಭವದಲ್ಲಿ ಬಂದಿದ್ದೇನು ಅಂತಂದರೆ, ಯಾವುದನ್ನು ನಾವು ಆರೋಪ ಮಾಡ್ಕೊಂಡಿವಿ. ಬ್ರಹ್ಮದಲ್ಲಿ ಜಗತ್ತನ್ನು ಆರೋಪ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಜಗತ್ತನ್ನುವಂಥದ್ದು ಇದು ಆರೋಪಿತವಾಗಿ ಬ್ರಹ್ಮದಲ್ಲಿ ತೋರ್ತದೆ, ಬ್ರಹ್ಮದ ಆಶ್ರಯದಲ್ಲೇ ತೋರ್ತದೆ. ಆದರೆ ಬ್ರಹ್ಮವನ್ನು ತಿಳಿಲಾರ್ದಂಗೆ ಮಾಡಿಬಿಟ್ಟದು. ಅದಕ್ಕೆ ಮಾಯಿಗೆ ಹೇಳ್ತಾರೆ ಲಕ್ಷಣ, ಉಳ್ಳ ಬ್ರಹ್ಮವನ್ನಿಲ್ಲೆನಿಸುವುದು, ಇಲ್ಲದ ಲೋಕವನ್ನುಂಟೆನಿಸುವುದು, ಮಾನ್ಯದೆ ನಿನ್ನನೇ ನೆನ್ನುವುದು, ಅನ್ಯಾನನ್ನೇತರಮಾಗಿಹುದು ಅಂತ ನಿಜುಡಿಸೋರು ಹೇಳ್ಕೊಂಡು ಬಂದರು. ಮಾಯೆ ಏನು ಮಾಡ್ಯದ, ಇರುವಂಥ ಬ್ರಹ್ಮವನ್ನು ಇಲ್ಲ ಅನಿಸ್ಯದ, ಇಲ್ಲದೇ ಇರತಕ್ಕಂಥ ಲೋಕಗಳನ್ನು ಉಂಟನಿಸ್ಯದ. ಇದು ಆತ್ಮನ ಆಶ್ರಯದಲ್ಲೇ ಅದು. ಆತ್ಮನ ಬಿಟ್ಟು ಮಾಯ ಅದೇನು ಅಂತಂದರೆ ಇಲ್ಲ. ಆದ್ದರಿಂದ ಈ ಮಾಯೆಯನ್ನು ನಾವು 9 ರೀತಿ ನಿರ್ವಚನ ಮಾಡಲಿಕ್ಕಾಗೋದಿಲ್ಲ. ಇದನ್ನು ಸತ್ತಂತಾಗಲಿ, ಅಸತ್ತಂತಾಗಲಿ, ಸದಸತ್ತಂತಾಗಲಿ, ಸಾಯುವಂಥ ನಿರೋಯುವಂತಾಗಲಿ, ಸಾವು ನಿರೋಯುವಂತಾಗಲಿ, ಭಿನ್ನಂತಾಗಲಿ, ಅಭಿನ್ನಂತಾಗಲಿ, ಭಿನ್ನಾಭಿನ್ನಂತಾಗಲಿ, ಹಿಂಗೆ 9 ರೀತಿಯಿಂದಲೂ ಈ ಮಾಯಾ ಮತ್ತು ಈ ಪ್ರಪಂಚವನ್ನು ನಿರ್ವಚನ ಹೇಳಕ್ಕೆ ಬರ್ತದೇನೋ ಅಂತಂದ್ರೆ ಇಲ್ಲ. ಆದ್ದರಿಂದ ಇಲ್ಲಿ ಇರುವಂಥ ವಸ್ತು ಯಾವುದು ಅಂತಂದರೆ ಆತ್ಮ, ಬ್ರಹ್ಮವೇ ಯಥಾರ್ಥವಾಗಿರತಕ್ಕಂಥದ್ದು. ಇಲ್ಲಿ ತೋರ್ತಕ್ಕಂಥ ಪ್ರಪಂಚ ಅನ್ನುವಂಥದ್ದು ಇದು ಕೇವಲ ಭ್ರಾಂತಿ. ಅವು ಭ್ರಾಂತಿ ಅನ್ನೋಕೆ ನಾವು ದೃಷ್ಟಾಂತಗಳನ್ನ ಕೊಟ್ಟರು ನಮಗೆ. ಹಗ್ಗದಲ್ಲಿ ಹಾವು, ಮೋಟು ಮರದಲ್ಲಿ ಕಳ್ಳ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ. ಈ ದೃಷ್ಟಾಂತವನ್ನು ಕೊಟ್ಟು ನಮಗೆ ಆಚಾರ್ಯರು ಭಾಳ ಸುಲಭವಾಗಿ ಈ ಜಗತ್ತನ್ನುವಂಥದ್ದು ಇದು ಕೇವಲ ಭ್ರಾಂತಿಯಿಂದ ಕಲ್ಪಿತವಾಗಿದೆ ಹೊರತು ಇದರಲ್ಲಿ ವಾಸ್ತವಿಕತೆ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನು ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ನಮಗೆ ಅನುಭವಕ್ಕೆ ಬರುವಂತೆ ಉಪದೇಶವನ್ನು ಮಾಡಿಕೊಂಡು ಬರುವಂಥವರಾಗಿದ್ದಾರೆ. ಆದ್ದರಿಂದ ಇಲ್ಲಿ ಅನನ್ಯತ್ವಂ ಅಧಿಷ್ಠಾನಾತ್ ಆರೋಪ್ಯಸ್ಯ ನಿರೀಕ್ಷಿತಂ. ಪಂಡಿತರಾಗಿರ್ತಕ್ಕಂಥವರು ಇಲ್ಲಿ ಯಾವುದನ್ನು ನೋಡಿದ್ದಾರೆ, ಯಾವುದನ್ನು ಕಂಡುಕೊಂಡಿದ್ದಾರೆ ಅಂತಂದರೆ, ಆರೋಪಿತವಾಗಿರ್ತಕ್ಕಂಥ ವಸ್ತು ತನ್ನ ಅಧಿಷ್ಠಾನಕ್ಕಿಂತ ಭಿನ್ನ ಅಲ್ಲ. ಆರೋಪಿತವಾದ ವಸ್ತು ಯಾವುದು? ಜಗತ್ತು. ಅದಕ್ಕೆ ಆಶ್ರಯ ಅಧಿಷ್ಠಾನ ಯಾವುದು ಅಂತಂದರೆ ಬ್ರಹ್ಮ. ಆ ಬ್ರಹ್ಮಕ್ಕಿಂತಲೂ ಆರೋಪಿತವಾಗಿರ್ತಕ್ಕಂಥ ಜಗತ್ತು ಇದು ಬೇರೆ ಅದೇನು ಅಂತಂದರೆ ಇಲ್ಲ. ಅದಕ್ಕೆ ದೃಷ್ಟಾಂತ ಅಂದರೆ ಹಗ್ಗದಲ್ಲಿ ತೋರುವಂಥ ಹಾವು ಮೊದಲಾಗಿರ್ತಕ್ಕಂಥ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ನಮಗೆ ಇಲ್ಲಿ ಈ ಭೇದಕ್ಕೆ ಕಾರಣ ಏನಪ್ಪ, ಈ ಬ್ರಹ್ಮ ಮತ್ತು ಈ ಜಗತ್ತು. ಈಗ ನಾವು ಬ್ರಹ್ಮವೇ ಬೇರೆ ಜಗತ್ತೇ ಬೇರೆ ಅಂತ ನಾವೇನು ಹಿಂಗೆ ತಿಳ್ಕೊಂಡು ಈ ಭೇದ ನಮಗೆ ಆಗೈತಲ್ಲ, ಈ ಭೇದಕ್ಕೆ ಕಾರಣ ಏನಪ್ಪ ಅಂತಂದರೆ ಭ್ರಾಂತಿ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಭ್ರಾಂತಿಯಿಂದ ಅದು ಭಿನ್ನವಾಗಿ ತೋರ್ಲಿಕ್ಕತ್ತದೆ ಹೊರತು ನಿಜವಾಗಿ ವಾಸ್ತವಿಕವಾಗಿ ಅಲ್ಲಿ ಅಭೇದವೇ ಇದೆ ಅಂತ. ಪ್ರಪಂಚ ಅನ್ನೋದು ಅಲ್ಲಿ ಇಲ್ಲವೇ ಇಲ್ಲ, ನಮ್ಮ ಭ್ರಾಂತಿಯಿಂದ ಇದ್ದಂಗೆ ತೋರ್ಲಿಕ್ಕತ್ತದ ಅಂತ ಹೇಳ್ಕೊಂಡು ಬಂದರು. ಮತ್ತು ಮುಂದಿನ ಶ್ಲೋಕದೊಳಗೆ ಇದು ಭ್ರಾಂತಿ ನಿರಾಕರಣೆ ಬಗ್ಗೆ ಅಥವಾ ಭೇದ ನಿರಾಕರಣೆ ಬಗ್ಗೆ ಕೊನೆಯ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಚಿತ್ತಮೂಲೋ ವಿಕಲ್ಪೋಯಂ ಚಿತ್ತಾಭಾವೇನ ಕಶ್ಚನ ಅತಶ್ಚಿತ್ತಂ ಸಮಾಧೇಹಿ ಪ್ರತ್ಯಗ್ರೂಪೇ ಪರಾತ್ಮನಿ. ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಹೇಳಿದರು.
ಅಯಂ ವಿಕಲ್ಪ ಚಿತ್ತಮೂಲ. ವಿಕಲ್ಪ ಅಂದರೆ ಇಲ್ಲಿ ಭೇದ ಅನ್ನುವಂಥದ್ದು. ಈ ಭೇದ ಅನ್ನುವಂಥದ್ದು ಏನದ ಅಂತಂದರೆ ಚಿತ್ತಮೂಲ ಅಂದರೆ ನಮ್ಮ ಚಿತ್ತನ್ನೇ ಆಶ್ರಯ ಮಾಡಿಕೊಂಡದ ಅಂತ. ಈ ಭೇದ ಕಾಣಬೇಕಾಗಿತ್ತು ಅಂತಂದರೆ ನಮ್ಮ ಚಿತ್ತವೇ ಅದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಮಗೆ ಜಾಗ್ರದೊಳಗೆ ಚಿತ್ತದ ಮತ್ತು ಸ್ವಪ್ನದಲ್ಲಿ ಚಿತ್ತದ. ಸ್ವಪ್ನದಲ್ಲಿಯೂ ಕೂಡ ಭೇದ ರೂಪ ಪ್ರಪಂಚವನ್ನು ಕಾಣ್ತಾ ಇದ್ದೀವಿ. ಎಚ್ಚರದಲ್ಲಿಯೂ ಕೂಡ ನಾವು ಈ ಭೇದ ರೂಪ ಪ್ರಪಂಚವನ್ನು ಕಾಣ್ತೀವಿ. ಅದೇ ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಚಿತ್ತಲಯ ಆಗಿರ್ತದೆ. ಅಲ್ಲಿ ದ್ವೈತ ರೂಪವಾದ ಪ್ರಪಂಚ ಸುಸುಪ್ತಿ ಅವಸ್ಥೆಯೊಳಗೆ ಇಲ್ಲವೇ ಇಲ್ಲ. ಗಾಢ ನಿದ್ರೆಯೊಳಗೆ ಯಾರು ಪ್ರಪಂಚ ನೋಡ್ಯಾರೇನು ಅಂತಂದರೆ ಇಲ್ಲ. ಸ್ವಪ್ನದಲ್ಲಿ ಪ್ರಪಂಚದಲ್ಲಿ ಯಾಕಂದರೆ ಚಿತ್ತ ಮನಸ್ಸನ್ನುವಂಥದ್ದು ಅದು. ಎಚ್ಚರದಲ್ಲಿ ಅಂತೂ ನಮಗೆಲ್ಲ ಮನಸ್ಸು ಬುದ್ಧಿ ಎಲ್ಲ ಅದಾವೆ, ಅಹಂಕಾರ ಎಲ್ಲ ಅದಾವೆ. ಇವು ಇರುವುದರಿಂದ ನಾವು ಪ್ರಪಂಚವನ್ನು ಭೇದಾಕಾರವಾಗಿ ಕಾಣ್ತಾ ಇದ್ದೀವಿ. ಅದಕ್ಕೆ ಈ ಭೇದ ಅನ್ನುವಂಥದ್ದು ಚಿತ್ತವನ್ನೇ ಕಾರಣವಾಗಿ ಉಳ್ಳಂಥದ್ದು ಅಂತ. ಇಲ್ಲಿ ಚಿತ್ತವೇ ಈ ಭೇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಚಿತ್ತ ಭಾವೇ, ಚಿತ್ತ ಇಲ್ಲದೆ ಇದ್ದರೆ ಕಶ್ಚನ ಯಾವ ಭೇದವೂ ಇರೋದಿಲ್ಲ ಅಂತ. ಈ ಚಿತ್ತ ಇಲ್ಲದೆ ಹೋಗಿಬಿಟ್ರೆ ಯಾವುದೇ ಭೇದ ಅನ್ನುವಂಥದ್ದು ಅದೇನೂ ಇಲ್ಲ. ಅದಕ್ಕೆ ನಾವು ನಮ್ಮ ಮನಸ್ಸು ನೋಡ್ರಿ ಬಹಿರ್ಮುಖವಾಗಿ ಹೋಯಿತು ಅಂತಂದರೆ ದ್ವೈತ ರೂಪವಾದ ಪ್ರಪಂಚವನ್ನೇ ಈಕ್ಷಣ ಮಾಡ್ತದೆ. ದ್ವೈತ ಪ್ರಪಂಚವನ್ನೇ ಅದು ಕಾಣುವಂಥದ್ದಾಗಿ ಅದು. ಅದಕ್ಕೆ ಹೇಳಿದರು. ಆದ್ದರಿಂದ ಇಲ್ಲಿ ಚಿತ್ತಂ ಪ್ರತ್ಯಕ್ ರೂಪೇ ಪರಾತ್ಮನಿ ಸಮಾಧೇಹಿ. ಈ ನಮ್ಮ ಚಿತ್ತ ಅನ್ನುವಂಥದ್ದನ್ನು ಆ ಪ್ರತ್ಯಕ್ ಸ್ವರೂಪವಾಗಿರತಕ್ಕಂಥ ನಮ್ಮ ಸ್ವರೂಪಭೂತವಾಗಿರ್ತಕ್ಕಂಥ ಪರಮಾತ್ಮ ಏನದಾನ, ಪರಮಾತ್ಮ ನಮ್ಮ ಸ್ವರೂಪಭೂತವೇ ಅದಾನ. ಆ ಪರಮಾತ್ಮನಿಗಿಂತಲೂ ನಮ್ಮ ಸ್ವರೂಪ ಬೇರೆ ಇಲ್ಲೇ ಇಲ್ಲ. ನಮ್ಮ ಸ್ವರೂಪ ಪರಮಾತ್ಮನ ಸ್ವರೂಪನ ಅದು. ಆದ್ದರಿಂದ ಅಂಥ ಪರಮಾತ್ಮನ ಸ್ವರೂಪಭೂತವಾಗಿರತಕ್ಕಂಥ ಪ್ರತ್ಯೇಗಾತ್ಮನಲ್ಲಿ ನಮ್ಮ ಮನಸ್ಸನ್ನುವಂಥದ್ದನ್ನು, ನಮ್ಮ ಚಿತ್ತವೃತ್ತಿ ಅನ್ನುವಂಥದ್ದನ್ನು ಅಲ್ಲಿ ನಾವು ನೆಲೆಗೊಳಿಸಬೇಕು, ಅಲ್ಲಿ ಸ್ಥಿರ ಮಾಡಬೇಕು ಅಂತ. ಪರಮಾತ್ಮೆಲ್ಲ ಮನಸ್ಸು ಸ್ಥಿರ ಆಯಿತು ಅಂತಂದರೆ ಆವಾಗ ಈ ಭೇದ ಅನ್ನುವಂಥದ್ದು ನಮಗೆ ತೋರೋದೇ ಇಲ್ಲ. ಈ ಭೇದ ನಮಗೆ ತೋರಲಿಕ್ಕೆ ಮೂಲ ಕಾರಣ ಏನು ಅಂತಂದರೆ ಈ ನಮ್ಮ ಚಿತ್ತವೇ ಕಾರಣ ಅಂತ. ಅದಕ್ಕೆ ಚಿತ್ತೇ ಚಲತಿ ಸಂಸಾರ ನಿಶ್ಚಲೇ ಮೋಕ್ಷ ಉಚ್ಯತೆ ಅಂತ. ಚಿತ್ತ ಚಲಿಸಿತು ಅಂತಂದ್ರೆ ಅದ ಸಂಸಾರ ಅಂತ. ನಮ್ಮ ಮನಸ್ಸು ಹೊರಗಿನ ಪ್ರಪಂಚದೊಳಗೆ ಹರಿದಾಡ್ಲಿಕ್ಕೆ ಹತ್ತು. ಮನಸ್ಸು ಯಾವಾಗಲೂ ಚಂಚಲವಾಗಿ ಅನೇಕ ವಸ್ತುಗಳನ್ನು ಅದು ಅರಿತುಕೊಳ್ಳುವಾಗ, ಆ ವಸ್ತುಗಳ ಜ್ಞಾನವನ್ನು ಮಾಡಿಕೊಳ್ಳುವಾಗ ಇದು ಇಂಥದ್ದು ಇದು ಇಂಥದ್ದು ಅಂತ ನಾವು ವಸ್ತುವನ್ನು ಅರಿತಾ ಇದ್ದೇವಲ್ಲ, ನಮಗೆ ಆವಾಗ ಅಲ್ಲಿ ಭೇದ ಅನ್ನುವಂಥದ್ದು ತೋರ್ತದೆ. ಆ ನಮ್ಮ ಮನಸ್ಸನ್ನುವಂಥದ್ದು ನಮ್ಮ ಸ್ವರೂಪದ ಚಿಂತನೆಯಲ್ಲಿ ಮಗ್ನ ಆದಾಗ ಪರಮಾತ್ಮ ಸ್ವರೂಪನಲ್ಲಿ ನಮ್ಮ ಚಿತ್ತ ನೆಲೆಗೊಂಡಿತು, ಅಲ್ಲಿ ಸ್ಥಿರ ಆಗಿ ಹೋಗಿಬಿಡ್ತು ಅಂತಂದರೆ ಆವಾಗ ಈ ಪ್ರಪಂಚ ಅನ್ನುವಂಥದ್ದು ಅದೇನು, ಈ ಭೇದ ರೂಪವಾದ ಪ್ರಪಂಚ ನಮಗಲ್ಲಿ ಪ್ರತೀತಿ ಆಗ್ತದೇನು ಅಂತಂದ್ರೆ ಇಲ್ಲ. ಅದಕ್ಕೆ ಇಲ್ಲಿ ಸಾಧಕರಾಗಿರ್ತಕ್ಕಂಥವ್ರು, ಜಿಜ್ಞಾಸುಗಳಾಗಿರ್ತಕ್ಕಂಥವ್ರು ಅವರಿಗೊಂದು ಕೆಲಸ ಹೇಳ್ತಾರೆ, ಒಂದು ಸಾಧನ ಹೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು ಅಂತಂದರೆ ನಮ್ಮ ಚಿತ್ತವನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು ಅಂತ. ನಮ್ಮ ಮನಸ್ಸು ಏನದಲ್ಲ, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿವೃತ್ತಿ ಎನ್ನುವಂಥದ್ದನ್ನು ನಾವು ಯಾವಾಗಲೂ ನಮ್ಮ ಸ್ವರೂಪಭೂತವಾಗಿರುವಂಥ ಆ ಪರಮಾತ್ಮನಲ್ಲಿಯೇ ಅದನ್ನು ದೃಢಗೊಳಿಸಬೇಕು, ಅಲ್ಲೇ ಲೀನ್ ಮಾಡಿಬಿಡಬೇಕು. ಇದು ಸಾಧನದಿಂದ ಮಾತ್ರ ಸಾಧ್ಯ, ಅದು ಪ್ರಯತ್ನದಿಂದ ಸಾಧ್ಯ. ಅದು ನಾವು ಮಾಡ್ಕೋಬೇಕು. ಆ ಮನಸ್ಸು ಯಾವಾಗಲೂ ಇದು ಬಹಿರ್ಮುಖ, ಇದು ಚಂಚಲವಾಗಿರುವಂಥದ್ದು, ಇದು ಅಂತರ್ಮುಖ ಆಗೋದಿಲ್ಲ. ಪರಮಾತ್ಮನ ಧ್ಯಾನ ಮಾಡೋಕ್ಕೆ ಒಲ್ಲೆ ಅಂತದು. ಆದರೂ ಕೂಡ ನಾವು ಈ ಮನಸ್ಸನ್ನುವಂಥದ್ದನ್ನು, ಯಾಕೆ ನಮಗೆ ಶಾಶ್ವತ ಸುಖ ಬೇಕಾಗ್ಯದ, ನಮಗೆ ಶಾಂತಿ ಬೇಕಾಗ್ಯದ, ನಮಗೆ ನಿಜವಾದ ಶಾಂತಿ ಸುಖ ದೊರಕಬೇಕು ಅಂತಂದರೆ ನಮ್ಮ ಮನಸ್ಸನ್ನುವಂಥದ್ದನ್ನು, ನಮ್ಮ ಚಿತ್ತ ಅನ್ನುವಂಥದ್ದನ್ನು ಅದನ್ನು ಅಂತರ್ಮುಖ ಮಾಡಿಕೊಂಡು ಪರಮಾತ್ಮನ ಒಂದು ಧ್ಯಾನದೊಳಗೆ ಅದನ್ನು ನಾವು ತೊಡಗಿಸಿದ್ದೀವಿ ಅಂತಂದರೆ ಆವಾಗ ನಮಗೆ ಕೇವಲ ಆನಂದದ ಅನುಭೂತಿ ಆಗ್ತದೆ. ಯಾಕಂದರೆ ನಮಗೆ ಭೇದ, ಈ ಪ್ರಪಂಚ ತೋರಬಾರ್ದು ಅಂತಂದರೆ
ಅದಕ್ಕೆ ಸೋಪಾಧಿಕವಾದ ಸಂಸಾರವನ್ನು ಕೆಡಿಸಲಿಕ್ಕೆ ನಿರೂಪಿಸುವೆನಾ ಸಮಾಧಿಗಳನ್ನೆಲ್ಲಿ ಅಂಥೇಳಿ ಅನುಭವ ಸಾರದಲ್ಲಿ ನಿಜಗುಣ ಶಿವಳವರು ಕೂಡ ಹೌದ್ರಿ, ಬ್ರಹ್ಮಜ್ಞಾನ ಆದಮೇಲೆ ಜಗತ್ತು ತೋರಬಾರ್ದಾಗಿತ್ತು, ಮತ್ತು ತೋರ್ಲಿಕ್ಕತ್ತದಲ್ಲ ಇದು. ಈ ಭೇದರು ಪ್ರಪಂಚ ಅನ್ನುವಂಥದ್ದು ಜ್ಞಾನ ಆದ ಬಳಿಕೂ ತೋರ್ತದಲ್ಲ ಅಂತಂದರೆ, ಹಾಗಾಗಿ ನೋಡಪ್ಪ, ನಿನಗೆ ಪ್ರಪಂಚ ಕಾಣಬಾರದು, ನಿನಗೆ ದ್ವೈತ ರೂಪವಾದ ಪ್ರಪಂಚ ಕಾಣಬಾರದು, ಕೇವಲ ಅದ್ವೈತ ಒಂದೇ ಉಳಿಬೇಕು ಅಂತಂದರೆ ಇಲ್ಲಿ ಸಮಾಧಿಗಳದಾವು. ಆ ಸಮಾಧಿ ಅಭ್ಯಾಸ ಅನ್ನುವಂಥದ್ದನ್ನು ಮಾಡು. ಸಮಾಧಿಯಲ್ಲಿ ನಿನ್ನ ಮನಸ್ಸನ್ನು ಸ್ಥಿರಗೊಳಿಸಿದಿ ಅಂತಂದರೆ ಆವಾಗಲ್ಲಿ ನಿನಗೆ ಕೇವಲ ಆ ಶುದ್ಧವಾದ ಬ್ರಹ್ಮವೇ ನಿನ್ನ ಅನುಭವಕ್ಕೆ ಬರ್ತದೆ, ಒಂದೇ ಉಳಿತದ ಅನ್ನುವಂಥ ಮಾತನ್ನು ಈ ಪ್ರಕಾರವಾಗಿ ಉಪದೇಶವನ್ನು ಮಾಡಿಕೊಂಡು ಬಂದಿದ್ದಾರೆ. ಅಂಥ ಜ್ಞಾನವನ್ನು ನಾವು ಮಾಡಿಕೊಂಡು ಮುಕ್ತರಾಗೋಣ ಅಂಥೇಳಿ ಹೇಳ್ತಾ 700 ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.